ಕೆನಡಿ ಅಜಾತ ಶತ್ರು ಎಸ್ಎಂ ಕೃಷ್ಣ ಕೊನೆಯುಸಿರು. ನಾಳೆ ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣನ ಅಂತಿಮ ದರ್ಶನ. ಸದಾಶಿವನಗರ ನಿವಾಸದಲ್ಲಿ ನಟ ಗಣ್ಯರಿಂದ ಕಣ್ಣೀರ ನಮನ. ಗುರು ನೆನೆದುಕೊಂಡು ಕಣ್ಣೀರಿಟ್ಟ ಶಿಷ್ಯಗಣ. ಬೆಳಗಾವಿಯಲ್ಲಿ 2A ಮೀಸಲಾತಿ ಹೋರಾಟದ ಕಿಚ್ಚು. ಸುವರ್ಣಸೌಧದ ಮುಂದೆ ಪಂಚಮಸಾಲಿಗರ ಸಮರ. ವಿಜೇಂದ್ರಗೆ ಧಿಕ್ಕಾರ ಘೋಷಣೆಯ ಬಿಸಿ. ಬೆಂಗಳೂರು ಸೇರಿ 6 ಜಿಲ್ಲೆಗಳಲ್ಲಿ ಲೋಕಾದಾಳಿ. 10 ಭ್ರಷ್ಟಾಧಿಕಾರಿಗಳ ಮನೆಗಳಲ್ಲಿ ಶೋಧ. ಕಲಬುರಗಿ ಪಾಲಿಕೆ ಆಫೀಸರ್ ಮನೆಯಲ್ಲಿ ಚಿನ್ನದ ಖಜಾನೆ. ದಾವಣಗೆರೆಯ ಕುಕ್ಕವಾಡದಲ್ಲಿ ಭೀಕರ ಅಪಘಾತ. ವೇಗವಾಗಿ ಮನೆ ಗೋಡೆಗೆ ಗುದ್ದಿದ ಕಾರು. ಮದಿರೆ ಕಿಟ್ನಲ್ಲಿ ವಾಹನ ಚಲಾಯಿಸಿರುವ ಶಂಕೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಬೆಳಗಾವಿಯಲ್ಲಿ 2A ಮೀಸಲಾತಿಗಾಗಿ ಪಂಚಮಸಾಲಿಗರ ಹೋರಾಟ ಮುಂದುವರಿತಾ ಇದೆ. ಶ್ರೀಗಳ ನೇತೃತ್ವದಲ್ಲಿ ಹೋರಾಟ. 2A ಮೀಸಲಾತಿಗಾಗಿ ಆಗ್ರಹಿಸಿ ಈ ಹೋರಾಟ ಆಗ್ತಾ ಇದೆ. ಸುವರ್ಣಸೌಧದ ಮುಂದೆ ಪಂಚಮಸಾಲಿಗಳ ಸಮರ. ಮೀಸಲಾತಿ ಹೋರಾಟದಲ್ಲಿ ಜನಸಾಗರವೇ ಹರಿದು ಬಂದಿದೆ. 1 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆಗೆ ವಿಜೇಂದ್ರ ಬರ್ತಿದ್ದಂತೆ ಮುಜುಗರದ ಸನ್ನಿವೇಶ. ವಿಜೇಂದ್ರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇದಿಕೆಗೆ ಬಂದು ವಾಪಸ್ ಹೊರಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ಹೋರಾಟ ಬೆಳಗಾವಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಸಮರ. ಮೀಸಲಾತಿ ಹೋರಾಟದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಕೂಡ ಭಾಗಿಯಾಗಿದ್ದಾರೆ. ಸಮಾಜದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸರ್ಕಾರ ಯಾವುದೇ ಇರಲಿ, ನಮ್ಮ ಸಮಾಜ ಕಷ್ಟದಲ್ಲಿದೆ, ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಆಸೆ. ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಮೀಸಲಾತಿ ವಿಚಾರವನ್ನ ತಂದಿದ್ದೇನೆ. ಸರ್ಕಾರ ಯಾವುದೇ ಇರಲಿ, ನಮ್ಮ ಸಮಾಜ ಕಷ್ಟದಲ್ಲಿದೆ, ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಾನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇನೆ. ಸಮಾಜದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಈ ಮೂಲಕ ಪಂಚಮಸಾಲಿ ಪ್ರತಿಭಟನೆ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥ ವಿಚಾರದಲ್ಲಿ ಪಂಚಮಸಾಲಿ ಸಮುದಾಯ ಇವತ್ತು ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ. ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಾತಾಡ್ತೀನಿ. ಮೇಡಮ್, ಪಂಚಮಸಾಲಿ ಸಮುದಾಯ ಇವತ್ತು ಹೋರಾಟವನ್ನು ಕೈಗೊಂಡಿದೆ. ಇವತ್ತಲ್ಲ, ನಮ್ಮ ಹೋರಾಟ ಕಳೆದ 4-5 ಬಹಳ ವರ್ಷದ ಹೋರಾಟ ತೀವ್ರ ಸ್ವರೂಪ ತಗೊಂಡಿರೋದು 4-5 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ನಮಗೆ ಬೇರೆ ಸಮಾಜದ ಹಕ್ಕನ್ನು ಕಿತ್ಕೊಂಡು ಕೊಡು ಅಂತ ಹೇಳ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಬಹಳಷ್ಟು ಬಡವರಿದ್ದಾರೆ. ಮೊದಲು 20 ಎಕರೆ ಹೊಲ ಇದ್ದವರಿಗೆ 20 ಗುಂಟೆ ಹೊಲದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ. ಶಿಕ್ಷಣದಲ್ಲಿ ನಮಗೆ ರಿಸರ್ವೇಷನ್ನ ಕೊಡಿ, ಜಾಬ್ನಲ್ಲಿ ನಮಗೆ ರಿಸರ್ವೇಷನ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಇವತ್ತು ಮಂತ್ರಿಗಿನ್ನ ಜಾಸ್ತಿ ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ಬೃಹತ್ ಒಂದು ಹೋರಾಟದ ಮೂಲಕ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಸಾಕಷ್ಟು ಜನ ಸೇರಿದ್ದಾರೆ ಮೇಡಮ್. ಇವತ್ತು ನಾನು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ.
ಅವ್ರಿಗೆ ಹೇಳೇನೆ ಬಂದಿದ್ದೆ. ನಾನು ಯಾವುದೇ ಕಾರಣಕ್ಕೂ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸೋಳೆ ಅಂತ ಹೇಳಿ ಬಂದಿದ್ದೀನಿ. ಸೊ ಈಗ ಹೋಗಿ ನಾನು ಅವ್ರಿಗೆ ಭೇಟಿಯಾಗಿ ಮನವರಿಕೆ ಮಾಡ್ತೀನಿ. ಇಷ್ಟಿಷ್ಟು ಜನ ಇದ್ದಾರೆ, ಇಷ್ಟೊಂದು ಆಕ್ರೋಶ ಇದೆ ಅನ್ನೋದು ಮನವರಿಕೆ ಮಾಡ್ತೀನಿ. ಸರ್ಕಾರದಿಂದ ಮೀಸಲಾತಿ ಸಿಗುವಂತ ಒಂದು ಸಾಧ್ಯತೆಗಳು ನಿನ್ನೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ